ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿ ತೆಗೆದುಕೊಂಡ್ರ? ಈ ಉದಯಕಾಲ ಸಮಯದಲ್ಲಿ ಸ್ಕೂಲ್ಗೆ, ಕಾಲೇಜ್ಗೆ, ಯೂನಿವರ್ಸಿಟಿಗೆ, ವ್ಯಾಪಾರಕ್ಕೆ, ಬಿಸ್ನೆಸ್ಗೆ ಹೋಗುವುದಕ್ಕೆ ಸಿದ್ಧವಾಗಿದ್ದೀರಾ? ಆದರೆ ಅದಕ್ಕಿಂತ ಮುಂಚೆ ಬೈಬಲಿಂದ ಒಂದು ವಾಗ್ದಾನ ಕೇಳೋಣ. ದೇವರ ಮಾತನ್ನು ಕೇಳುವುದರ ಮೂಲಕ ನಮಗೇನು ಬರುತ್ತದೆ? ನಂಬಿಕೆ. ನಂಬಿಕೆಯಲ್ಲಿ ಬಲ ಹೊಂದಬೇಕಂದ್ರೆ ದೇವರ ಮಾತನ್ನು ಕೇಳಬೇಕು. ಪ್ರತಿದಿನವೂ ಕೂಡ ನೀವು ಬೆಳಗ್ಗೆ ಎದ್ದು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದಿದ ನಂತರ ಇಂತಹ ವಾಗ್ದಾನ ಸಂದೇಶವನ್ನು ಕೇಳಿರಿ. ಆ ದಿನಕ್ಕೆ ಬೇಕಾದಂತಹ ಬಲ, ಸ್ಫೂರ್ತಿ, ಪ್ರೇರಣೆಯನ್ನು ನೀವು ಹೊಂದಿಕೊಳ್ಳುತ್ತೀರಾ. ಪ್ರತಿದಿನ ಬೈಬಲಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕ ನಿಮ್ಮಲ್ಲಿ ಅನೇಕರು ಆಧ್ಯಾತ್ಮಿಕವಾಗಿ ವಿಶೇಷವಾದ ದೇವರ ನಡೆಸುವಿಕೆಯನ್ನು ಹೊಂದುತ್ತಾ ಇದ್ದೀರಾ ಎಂಬುದಾಗಿ ನೀವು ಕಳಿಸುತ್ತಿರುವಂತಹ ಸಾಕ್ಷಿಯ ಮೂಲಕ ನಾನು ದೇವರಿಗೆ ನಿಜವಾಗಿ ಸ್ತೋತ್ರ ಹೇಳುತ್ತೇನೆ. ದೇವರ ಸೇವಕರಾಗಿ ನಾವು ಪಡುವ ಪ್ರಯಾಸ ವ್ಯರ್ಥವಾಗುತ್ತಿಲ್ಲ ಎಂಬುದಾಗಿ ಗೊತ್ತಾಗುವ ಪ್ರತಿ ಸಾರಿ ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ. ದೇವರು ನಮ್ಮನ್ನು ಕರೆದಂತಹ ವಿಧಾನ ಬಹಳ ಅಮೂಲ್ಯವಾದದ್ದು, ಉನ್ನತವಾದದ್ದು. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುವುದಕ್ಕೆ, ದೇವರ ವಾಕ್ಯಗಳನ್ನು ಹೇಳುವುದಕ್ಕೆ, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಬಿತ್ತುವುದಕ್ಕೆ ದೇವರ ಕರೆಯಲ್ಲಿ ಮುಂದೆ ಸಾಗುತ್ತಿದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಯೆಶಾಯನ ಪುಸ್ತಕ 42ನೇ ಅಧ್ಯಾಯ 6 ಹಾಗೂ 7ನೇ ವಾಕ್ಯವನ್ನು ನಾನು ಓದುತ್ತೇನೆ. ಬೈಬಲ್ ಇರುವಂತವರೆಲ್ಲರೂ ಕೂಡ ತೆಗೆದು ನೋಡಬೇಕೆಂಬುದಾಗಿ ಮನವಿ ಮಾಡುತ್ತೇನೆ. ಐಸಾಯ ಚಾಪ್ಟರ್ 42 ವರ್ಸ್ 6 and 7. ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ಕರೆತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು. ವಾವ್, ವಾಟ್ ಎನ್ ಇನ್ಕ್ರೆಡಿಬಲ್ ಪ್ರಾಮಿಸ್ ಆಫ್ ದ ಗಾಡ್. ದೇವರು ನಮ್ಮ ಕೈ ಹಿಡಿದಿದ್ದಾರಂತೆ. ಯಾಕೆ? ಆತನ ಉದ್ದೇಶವೇನು? ಆತನ ಪರ್ಪಸ್ ಏನು? ಕರ್ತನು ನಮ್ಮ ಕೈ ಯಾಕೆ ಹಿಡಿದಿದ್ದಾರೆ ಅಂದ್ರೆ ಆ ಮೇಲಿನ ವಾಕ್ಯದಲ್ಲಿ ಇದೆ, ಕುರುಡರಿಗೆ ಕಣ್ಣುಗಳು ತೆರೆಯಬೇಕು ಎಂಬುದಾಗಿ. ಆನಂತರ ಸೆರೆಯಲ್ಲಿರುವವರಿಗೆ, ಕತ್ತಲಲ್ಲಿ ಕಾರಾಗೃಹದಲ್ಲಿರುವವರಿಗೆ ಏನ್ ಬೇಕು? ಬಿಡುಗಡೆ ಬೇಕು ಎಂದು ಇದೆ ಅಲ್ವಾ? ಕಾರಾಗೃಹದಿಂದ ಅವರನ್ನು ಹೊರಗೆ ಕರೆತರಬೇಕು ಎಂದು, ಕತ್ತಲಲ್ಲಿರುವವರನ್ನು ಬೆಳಕಿಗೆ ಕರೆತರಬೇಕೆಂದು. ಈಗ ಪ್ರಾಮುಖ್ಯವಾದ ಅಂಶವನ್ನು ದೇವರಲ್ಲಿ ಮಾತನಾಡುತ್ತಿದ್ದಾರೆ. ಆತನು ಎಷ್ಟು ಉನ್ನತನು ಅಂದ್ರೆ ಆತನು ಸೃಷ್ಟಿಕರ್ತನು. ಆ ಮೇಲಿನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಭೂಮಿಯಲ್ಲಿರುವಂತಹ ಸಕಲ ಜೀವಿಗಳನ್ನು ಸೃಷ್ಟಿಸಿ ಜೀವಾತ್ಮವನ್ನು ಅನುಗ್ರಹಿಸಿದಂತಹ ದೇವರು ಆತನೇ ಎಂದು ಬರೆಯಲ್ಪಟ್ಟಿದೆ. ಆಕಾಶ ಮಂಡಲವನ್ನು ಉಂಟು ಮಾಡಿದ ದೇವರು. ಕೆಲವು ಸಾರಿ ಕಷ್ಟ ಬಂದಾಗ ನಾವು ಅಂದುಕೊಳ್ಳುತ್ತೇವೆ, ಈ ಕಷ್ಟದಲ್ಲಿಯೇ ನಾನು ನನ್ನ ಜೀವಿತವನ್ನು ಮುಗಿಸಬೇಕಾಗುತ್ತದೇನೋ, ಈ ಪ್ರತಿಕೂಲತೆಯಲ್ಲಿಯೇ ನನ್ನ ಜೀವಿತ ಮುಗಿದು ಹೋಗುತ್ತದೇನೋ, ಈ ಅನಾರೋಗ್ಯದಲ್ಲಿಯೇ ನನ್ನ ಜೀವಿತ ಮುಗಿದು ಹೋಗುತ್ತದೇನೋ. ಡಾಕ್ಟರ್ ಹೇಳಿದ್ದಾರೆ ನನ್ನ ಜೀವಿತ 2-3 ದಿನಗಳಲ್ಲಿ ಮುಗಿದು ಹೋಗುತ್ತದೆ ಎಂದು. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ನಿನ್ನ ದೇವರು ಎಷ್ಟು ಉನ್ನತನು! ಆತನು ಜೀವಾತ್ಮವನ್ನು ದಯಪಾಲಿಸುವಂತಹ ದೇವರು, ವಿಶಾಲಪಡಿಸುವಂತಹ ದೇವರು, ಸಕಲ ಸೃಷ್ಟಿಕರ್ತನು ಆತನು. ಕಣ್ಣಿಗೆ ಕಾಣುವಂತಹ, ಕಾಣದೇ ಇರುವಂತವುಗಳನ್ನು ಸೃಷ್ಟಿ ಮಾಡಿದ ದೇವರು ಆತನು. ಸಕಲ ಜಲಾಚರ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರು ಆತನು. ಸೃಷ್ಟಿಕರ್ತನಾದ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ. ಸೃಷ್ಟಿಯ ಮೇಲೆ ಸಂಪೂರ್ಣವಾದಂತಹ ಕಂಟ್ರೋಲ್ ಆತನಿಗೆ ಇದೆ. ಆತನು ಖಚಿತವಾಗಿ ಸೃಷ್ಟಿಗಳ ಮೇಲೆ ಅಧಿಕಾರವನ್ನು ಹೊಂದಿದಂತಹ ದೇವರು. ಯಾಕೆ ಭಯಪಡುತ್ತೀಯಾ? ಯಾಕೆ ಕುಗ್ಗಿ ಹೋಗುತ್ತೀಯಾ? ಯಾರೋ ಏನೋ ಹೇಳಿದ್ದಾರೆಂದು ಯಾಕೆ ಭಯಪಟ್ಟು ಜೀವಿತ ಮುಗಿಸಬೇಕು ಅಂದುಕೊಳ್ಳುತ್ತೀಯಾ? ನಿನ್ನ ತಂದೆ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ, ತಾಯಿ ನನ್ನ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಯಾಕೆ ಪ್ರತಿ ಸಾರಿ ದುಃಖ ಪಡುತ್ತೀಯಾ? ಶಾರೀರಿಕವಾಗಿ ದುಃಖ ಇರುವಂತದ್ದು ಸಹಜವೇ, ಇಲ್ಲ ಎಂದು ಹೇಳ್ತಿಲ್ಲ. ಆದರೆ ಇನ್ನೆಷ್ಟು ಕಾಲ ದುಃಖ ಪಡುತ್ತೀಯಾ? ದೇವರು ನಿನ್ನ ಮುಂದೆ ಇಟ್ಟಿರುವಂತಹ ಅವಕಾಶವನ್ನು ಯಾವಾಗ ಉಪಯೋಗಿಸಿಕೊಳ್ಳುತ್ತೀಯಾ? ಮುಂದೆ ಸಾಗು, ದೇವರ ಚಿತ್ತದಲ್ಲಿ ಮುಂದೆ ಸಾಗು, ದೇವರ ಆತ್ಮನ ನಡೆಸುವಿಕೆಯಲ್ಲಿ ಮುಂದೆ ಸಾಗು. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಒಳಿತು ಹೇಗೆ ಇರುತ್ತದೆ ಅಂದರೆ, ಆತನು ನಮ್ಮನ್ನು ಅನೇಕರಿಗೆ ಮಾದರಿಯಾಗಿ ಆಶೀರ್ವಾದಕರವಾಗಿ ಇಡಬೇಕೆಂದು ಕೋರುತ್ತಿದ್ದಾರೆ. ಕೇವಲ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥದ್ದು ಮಾತ್ರವಲ್ಲದೆ ನಮ್ಮನ್ನೇ ದೇವರು ಆಶೀರ್ವಾದದ ನಿಧಿಯನ್ನಾಗಿ ದೇವರು ಮಾಡುತ್ತಾರೆ. ವಿ ಶುಡ್ ಬಿಕಮ್ ಎ ಚಾನಲ್ ಆಫ್ ಬ್ಲೆಸ್ಸಿಂಗ್. ನೀನು ಆಶೀರ್ವಾದಕ್ಕೆ ಕಾರಣನಾಗಿ ಮಾಡಬೇಕೆಂದು ದೇವರು ಬಯಸುತ್ತಿದ್ದಾರೆ. ನಿನ್ನನ್ನು, ನಿನ್ನ ಮಕ್ಕಳನ್ನು, ಅಂದರೆ ನಿನ್ನ ಜೀವಿತದ ಮೂಲಕ, ಭೂಮಿಯಲ್ಲಿ ನಿನ್ನ ಜೀವಿತದ ಮೂಲಕ ಅನೇಕರು ಆಶೀರ್ವದಿಸಲ್ಪಡಬೇಕು, ಆದರಣೆ ಹೊಂದಬೇಕು, ಧೈರ್ಯ ಹೊಂದಬೇಕು. ಯಾವ ವಿಧಾನದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಿದ್ದಾರೋ ಆ ವಿಧಾನದಲ್ಲಿ ನೀನು ದೇವರಿಗೆ ಮಹಿಮೆ ತರುವವನಾಗಿರಬೇಕು. ಕುರುಡರಿಗೆ ಕಣ್ಣು ತೆರೆಯುವ ಹಾಗೆ ದೇವರು ನಮ್ಮನ್ನು ಕರೆದಿದ್ದಾರಂತೆ. ಅಂದರೆ ಅದನ್ನು ಮಾಡಬೇಕಂದ್ರೆ ನಮ್ಮ ಕಣ್ಣುಗಳು ಮೊದಲು ಏನಾಗಬೇಕು? ತೆರೆಯಲ್ಪಡಬೇಕು ಅಲ್ವಾ? ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಾಗಲೇ ತಾನೇ ನಾವು ಇನ್ನೊಬ್ಬರಿಗೆ ಕಣ್ಣು ತೆರೆಯುವುದಕ್ಕೆ ಸಹಾಯ ಮಾಡಬಹುದು. ನಿಜವೇ, ಈ ದಿನದಲ್ಲಿ ಅನೇಕರು ಮಾನಸಿಕವಾದ ಕುರುಡುತನವನ್ನು ಹೊಂದಿದ್ದಾರೆ, ಆಧ್ಯಾತ್ಮಿಕವಾದ ಕುರುಡುತನ ಹೊಂದಿದ್ದಾರೆ.
ನಿಜ ದೇವರು ಯಾರೆಂದು ಗೊತ್ತಿಲ್ಲದೆ, ಸತ್ಯ ದೇವರು ಯಾರೆಂದು ಗೊತ್ತಿಲ್ಲದೆ, ಪ್ರಾಣ ಕೊಟ್ಟಂತಹ ದೇವರು ಯಾರೆಂಬುದಾಗಿ ಗೊತ್ತಿಲ್ಲದೆ ಇನ್ನು ಅನೇಕರು ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಲ್ಲೇ ಇದ್ದಾರೆ. ತಾವು ನಂಬಿರುವಂಥದ್ದೇ ಸತ್ಯ ಅಂದುಕೊಂಡು ತಾವು ಅಂದುಕೊಳ್ಳುವಂಥದ್ದೇ ನಿಜ ಎಂದು ಪೂರ್ವಿಕರು ತಲೆಮಾರಿಂದ ಹೇಳಿದ್ದಾರೆ ಎಂಬುದಾಗಿ, ಒಳ್ಳೆಯದೋ ಕೆಟ್ಟದೋ ಫಾಲೋ ಆಗುತ್ತಾ ಇದೆ ಎಂಬುದಾಗಿ ಕಾಂಪ್ರಮೈಸ್ ಆಗಿ ಮುಂದೆ ಹೋಗುತ್ತಾ ಇರುವಂತವರು ಅನೇಕರಿದ್ದಾರೆ. ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಸೈತಾನನ ಅವರ ಕಣ್ಣುಗಳನ್ನು ಕುರುಡಾಗಿ ಮಾಡಿದ್ದಾನೆ. ದೇವರ ಮಕ್ಕಳು ಅಂತಹ ಕಣ್ಣುಗಳನ್ನು ತೆರೆಯುವುದಕ್ಕಾಗಿಯೇ ದೇವರು ನಮ್ಮನ್ನು ಇಲ್ಲಿ ಇಟ್ಟಿದ್ದಾರೆ. ಅನೇಕರು ಸೆರೆಯಲ್ಲಿದ್ದಾರೆ, ಕಾರಾಗೃಹದಲ್ಲಿದ್ದಾರೆ. ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಕರೆದಿದ್ದಾರೆ. ಈಗ ಬಿಡುಗಡೆ ಮಾಡುವಂತಹ ವ್ಯಕ್ತಿ ಬಿಡುಗಡೆ ಹೊಂದಿರುವವನಾಗಿರಬೇಕು, ವಿಮೋಚನೆ ಹೊಂದಿರುವವನಾಗಿರಬೇಕು. ರಕ್ಷಿಸಲ್ಪಟ್ಟವರನ್ನು ದೇವರು ಆಶೀರ್ವಾದವಾಗಿ ಮಾಡುವಂತಹ ಸಮಯ ಇದು. ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಜೀವಿತವು ಅನೇಕರಿಗೆ ಬೇಸರವನ್ನು ಉಂಟು ಮಾಡುತ್ತಾ, ಅನೇಕರನ್ನು ಪಕ್ಕದಾರಿಗೆ ನಡೆಸುತ್ತಾ, ಅನೇಕರಿಗೆ ಕಷ್ಟವನ್ನು, ಇಕ್ಕಟ್ಟನ್ನು, ಕಣ್ಣೀರನ್ನು ತರುವಂತಹ ಜೀವಿತವಾಗಿ ನಿನ್ನ ಜೀವಿತ ಇತ್ತ, ಈ ದಿನ ನಿನ್ನ ಜೀವಿತವನ್ನು ದೇವರ ಕರದಲ್ಲಿಡು. ಆತನ ಚಿತ್ತಕ್ಕೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊ. ಆತನ ಕೃಪೆಯಲ್ಲಿ ಬೆಳೆಯುವುದಕ್ಕೆ ತೀರ್ಮಾನ ಮಾಡು. ಖಚಿತವಾಗಿ ದೇವರು ನಿನ್ನ ಜೀವಿತದಲ್ಲಿ ಒಳಿತು ಮಾಡುತ್ತಾರೆ. ಈ ದಿನವೇ ದೇವರು ನಿನ್ನನ್ನು ಮಹಿಮೆಯಿಂದ ತುಂಬಿಸಬೇಕೆಂದು, ಬಲಪಡಿಸಬೇಕೆಂದು, ತನ್ನ ಪ್ರಭಾವದಿಂದ ತುಂಬಿಸಿ ನೀನು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕೆಂದು ದೇವರು ಕೋರುತ್ತಿದ್ದಾರೆ. ಸಮರ್ಪಿಸಿಕೊಳ್ಳುತ್ತೀಯ ದೇವರಿಗೆ, ಆತನನ್ನು ದೃಷ್ಟಿಸುತ್ತೀಯ. ಎಸ್ ಲಾರ್ಡ್, ಮೇಕ್ ಮಿ ಎ ಬ್ಲೆಸ್ಸಿಂಗ್ ಎಂಬುದಾಗಿ ಪ್ರಾರ್ಥಿಸೋಣವಾ? ನನ್ನನ್ನು ಆಶೀರ್ವಾದವಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸೋಣವಾ? ನಿನ್ನ ಜೀವಿತದಲ್ಲಿ ಒಳಿತು ಮಾಡುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. ಕಣ್ಣು ಮುಚ್ಚಿರಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ನೀವು ಉನ್ನತನಾದ ದೇವರು ಅಪ್ಪ, ಸೃಷ್ಟಿಕರ್ತನಾದ ದೇವರು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀವು ನೀತಿಯ ವಿಷಯದಲ್ಲಿ ನಮ್ಮನ್ನು ಕರೆದಿದ್ದೀರಾ, ನಮ್ಮ ಕರ ಹಿಡಿದು ನಡೆಸುತ್ತಾ ಇದ್ದೀರಾ. ಯಾಕೆ ಅಂದರೆ ನಮ್ಮ ಮೂಲಕ ಕೆಲವು ಕಾರ್ಯಗಳು ಈ ಭೂಮಿಯಲ್ಲಿ ನಡೆಯಬೇಕೆಂದು, ನಮ್ಮ ಮೂಲಕ ನಿಮ್ಮ ಉದ್ದೇಶ ನೆರವೇರಬೇಕೆಂಬುದಾಗಿ ಕೋರುತ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಾವೆಲ್ಲರೂ ಕೂಡ ನಮ್ಮ ಜೀವಿತವನ್ನು ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿ ನಿಮ್ಮ ಚಿತ್ತಾನುಸಾರವಾಗಿ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಈ ದಿನ ನಮ್ಮ ಪ್ರಿಯರೆಲ್ಲರನ್ನು ಯಾರ್ಯಾರು ಯಾವ ಅವಶ್ಯಕತೆಯಲ್ಲಿ ಇದ್ದಾರೋ ಫಿಲಿಪ್ಪಿ 4:19 ಪ್ರಕಾರ ಅವರ ಪ್ರತಿ ಅವಶ್ಯಕತೆಯನ್ನು ತೀರಿಸಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಫ್ರೆಂಡ್ಸ್. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಒಂದು ವೇಳೆ ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಅದೆಲ್ಲವೂ ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಉಪಯೋಗವಾಗುತ್ತದೆ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.